ಸೊ ಸೂಪರ್ ಬ್ರೈನ್ 2 ಬ್ಯಾಚ್ ಈಗಾಗಲೇ ಕಮೆಂಟ್ಸ್ ಆಗಿ ಕಂಪ್ಲೀಟ್ ಆಯಿತು. ನಿಮಗೆ ಗೊತ್ತಿರೋ ಹಾಗೆ ಸೂಪರ್ ಬ್ರೈನ್ ಅನ್ನುವಂಥದ್ದು ಇಡೀ ಇಂಡಿಯಾದಲ್ಲೇ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಬ್ರೈನ್ ಟ್ರೈನಿಂಗ್ ಪ್ರೋಗ್ರಾಮ್ ಆಫ್ ಇಂಡಿಯಾ. ಸೊ ಈ ಬ್ಯಾಚಲ್ಲಿ ಬಂದಂಥ ಸ್ಟೂಡೆಂಟ್ಸು ಏನೆಲ್ಲ ಡೆವಲಪ್ಮೆಂಟ್ ಆದರೂ ಅವರ ಬ್ರೈನು ಏನೆಲ್ಲ ಅಚೀವ್ ಮಾಡೋ ಹಾಗಾಯಿತು ಅನ್ನೋದಕ್ಕೆ ಇದೊಂದು 5 ನಿಮಿಷದ ವೀಡಿಯೋ ಕಳಿಸ್ಕೊಟ್ಟಿದೆ. ಅದನ್ನು ಡೀಟೇಲ್ ಆಗಿ ಪೋಷಕರು ಹಾಗೂ ಸ್ಟೂಡೆಂಟ್ಸು ಇಬ್ಬರೂ ನೋಡಿ, ನಿಮಗೆ ಇಂಥದ್ದೊಂದು ಎಬಿಲಿಟಿ ಬೇಕು ನನಗೆ PUC ಹೋಗ್ಲಿಕ್ಕಿಂತ ಮುಂಚೆ ಅನ್ನೋದಾದರೆ ಇನ್ನೊಂದು ಬ್ಯಾಚ್ ಮಾಡಬೇಕು ಅಂತ ಹೇಳಿ ನಾವು ಪ್ಲಾನ್ ಇಟ್ಟಿದ್ದೀವಿ. ಹಾಗೇನಾದರೂ 3rd ಬ್ಯಾಚ್ ಆಗುತ್ತೆ ಅನ್ನೋದಾದರೆ ಅದು 26ನೇ ತಾರೀಕಿಂದ 4ನೇ ತಾರೀಕು ತನಕ ಇರ್ತದೆ. ಸೊ 25ಕ್ಕೆ ಮಕ್ಕಳು ರಿಪೋರ್ಟ್ ಮಾಡಲಿಕ್ಕೆ ಇರ್ತದೆ. ಸೊ ಈ ವರ್ಷ ಇದು ಹೊರಗಿನ ಮಕ್ಕಳಿಗೆ 11,800ಕ್ಕೆ ಇದೆ. ನಮ್ಮ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ಮಾತ್ರ ಇದು 5,000ನಲ್ಲಿ ಸಿಗ್ತದೆ. ನೆಕ್ಸ್ಟ್ ಇಯರ್ ಇದರ ಚಾರ್ಜು 21,000 ಆಗಲಿಕ್ಕಿದೆ. ಸೊ ಈ ವರ್ಷ ಮಾತ್ರ 5,000ಕ್ಕೆ ಸಿದ್ಧಗಂಗಾ ಕಾಲೇಜ್ನಲ್ಲಿ ಯಾರು ಅಡ್ಮಿಷನ್ ತೊಗೊಂಡಿದ್ದಾರೆ ಅವರಿಗೆ ಮಾತ್ರ ಈ ಫೆಸಿಲಿಟಿ ಇದೆ. ಸೊ ಈ 5,000 ಒಳಗಡೆಗೆ ನಿಮಗೆ ಫುಡ್ಡು, ಅಕಾಮಡೇಷನ್ ಜೊತೆಗೆ ನಿಮಗೆ 10 ಡೇಸಿನ ಕಂಪ್ಲೀಟ್ ಟ್ರೈನಿಂಗ್ ಕೂಡ ಸಿಗ್ತದೆ. ಸೊ ಬ್ಯಾಚ್ ನಮಗೆ 80 ಮೆಂಬರ್ಸ್ ಮಿನಿಮಮ್ ಆಗಬೇಕಾಗಿದೆ. ಸೊ ಹಾಗಾಗಿ ಸ್ಟೂಡೆಂಟ್ಸು ಈ 5 ಮಿನಿಟ್ಸ್ನ ವೀಡಿಯೋ ನೋಡ್ಕೊಳ್ರಿ. ಯಾರಿಗೆಲ್ಲ ಇಂಥದ್ದೊಂದು ಎಬಿಲಿಟಿ ಬೇಕು ಅಂತ ಅನಿಸ್ತದೆ ಇಮಿಡಿಯೇಟ್ಲಿ ನಿಮ್ಮ ಮೊಬೈಲ್ ತೊಗೊಂಡು ಈ ನಂಬರ್ಗೆ 8073054295 ಈ ನಂಬರ್ಗೆ ನಿಮ್ಮ ಫೋಟೋ, ನಿಮ್ಮ ಹೆಸರು ಹಾಗೂ ಸಿದ್ಧಗಂಗಾ PU ಕಾಲೇಜ್ ಅಂತ ಹೇಳಿ ಮೆಸೇಜ್ ಹಾಕಿರಿ. ಸೊ ನೆಕ್ಸ್ಟ್ ಇದು 21,000 ಆಗಲಿಕ್ಕಿದೆ. 5,000ನಲ್ಲಿ ನಿಮಗೆ ಇಂಥ 10 ಡೇಸಿನ ಟ್ರೈನಿಂಗ್ ಪ್ರೋಗ್ರಾಮ್ ಬೇಕು ಅನ್ನೋದಾದರೆ ಇದೇ ಲಾಸ್ಟ್ ಚಾನ್ಸ್ ಇರುವಂಥದ್ದು. ಮತ್ತು ನೆಕ್ಸ್ಟ್ ನಿಮಗೆ ಈ ಅವಕಾಶ ಆಗಲಿಕ್ಕಿಲ್ಲ. ಅದರಲ್ಲೂ ಹಾಸ್ಟೆಲ್ಗೆ ಜಾಯ್ನ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸಿಗೆ ಇವನ್ 10 ಡೇಸ್ ನೀವು ಬಂದು ವಾಪಸ್ ನೀವು ಮನೆಗೆ ಹೋಗಿ ಆಮೇಲೆ ಮತ್ತೆ ಕಾಲೇಜಿಗೆ ನೀವು ರಿಪೋರ್ಟ್ ಮಾಡ್ಕೋಬೋದು. ಸೊ ಹಾಸ್ಟೆಲ್ ಇರಲಿಕ್ಕೆ ಫಸ್ಟ್ ಟೈಮ್ ನಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಆದರೆ ಇದೊಂದು ಬೆಸ್ಟ್ ಅಪರ್ಚುನಿಟಿ. ಲಾಸ್ಟ್ ಟೈಮು ಕೂಡ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಇದ್ದು ಹೋದಂಗೆ ರೂಢಿ ಆಗ್ತದೆ, ನಮಗೆ ಚೆನ್ನಾಗಾಗುತ್ತೆ ಅಂತ ಹೇಳಿನೇ ಬಂದಿದ್ದರು. ಈ ವರ್ಷವೂ ಕೂಡ ಹಾಸ್ಟೆಲ್ ಸ್ಟೂಡೆಂಟ್ಸ್ ಎಸ್ಪೆಷಲಿ ಬೇರೆ ಬೇರೆ ಊರಿನವರು ಇಲ್ಲೇ ಕಾಲೇಜ್ ಒಳಗಡೆಗೆ ನಿಮಗೆ ಹಾಸ್ಟೆಲ್ನಲ್ಲಿ ಅಕಾಮಡೇಷನ್ ಕೊಡ್ತಾರೆ, ಇಲ್ಲೇ ಫುಡ್ ಇರ್ತದೆ, ಟ್ರೈನಿಂಗ್ ಇರ್ತದೆ. ಸೊ ಹಾಗಾಗಿ ನೀವು ತಕ್ಷಣವೇ ನಿಮ್ಮ ಹೆಸರು, ನಿಮ್ಮ ಫೋಟೋ ಮತ್ತು ಸಿದ್ಧಗಂಗಾ PU ಕಾಲೇಜ್ ಅಂತೇಳಿ ಮೆಸೇಜ್ ಮಾಡಿರಿ. ಓಕೆ. ಸೊ 5,000ನಲ್ಲಿ ಇಂಥ ಒಂದು ಬ್ಯೂಟಿಫುಲ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಲಿಕ್ಕೆ ಇದೇ ಲಾಸ್ಟ್ ಚಾನ್ಸ್ ಇರೋದು. ಡೋಂಟ್ ಫರ್ಗೆಟ್ ಇಟ್. ಥ್ಯಾಂಕ್ ಯು. Exercise 5.1 second main 5th sub question and answer. Okay. Who is answering? Okay. A is equals to minus 1.25, D is equals to 0.25 and answer is minus 1.25, minus 1.50, minus 1.75, minus 2.00. Correct answer. Page number 23, exercise 2.2, first main 5th question. Exercise 2.2, first main 5th question is t square minus 15. Answer is root 15 and minus root 15. Correct answer. Exercise 9.1 page number 29 second question. A tree is broken due to storm and broken part of the tree makes an angle of 30 degree with the ground which is 8 meter away from the foot of the tree. Then find the actual height of the tree. Answer is 8 root 3 meter. Correct answer. Page number 13 second para 7th line 6th word. Black coating. Black coating. Right answer. Black Coating. correct answer. Page number 55, first para, 4th line, second word. Bowman's capsule. Correct answer. The world is 3. Tejas hatra ಐತೆ ಸರ್. ತೇಜಸ್ ಹತ್ರ ಟ್ರೀ ಅಂತಿದೆ. ಸೊ ದಿಸ್ ಆಲ್ಮೋಸ್ಟ್ ಮೋರ್ ದ್ಯಾನ್ 400-500 ಫೀಟ್ ಟ್ರೀ ಅಂತ ಹೇಳಿ ವರ್ಡ್ ಇದೆ ಅಂತ ಹೇಳಿ ಒಂದು ಬ್ರೈನ ಫೈಂಡ್ ಔಟ್ ಮಾಡಿದೆ. ದಿಸ್ ಇಸ್ ಕಾಲ್ಡ್ ಪವರ್ ಆಫ್ ಕಾನ್ಸಂಟ್ರೇಷನ್. ಸೊ ವಿವೇಕಾನಂದ ಹೇಳ್ತಾರೆ ಎಜುಕೇಷನ್ ಈಸ್ ನಥಿಂಗ್ ಬಟ್ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಒಂದಿದ್ರೆ ಸಾಕು ಬ್ರೈನ್ ಏನು ಬೇಕಾದರೂ ನಾಲೆಜ್ ತಗೊಳ್ತದೆ ಅಂತ ಹೇಳಿ.
ಸೊ ಇಷ್ಟು ದೂರದಲ್ಲಿ ಅವನ ಫ್ರೆಂಡ್ ಇದ್ದಾನೆ, ಅವನ ಕೈನಲ್ಲಿ ಟ್ರೀ ಅಂತ ಹೇಳಿ ವರ್ಡ್ ಇದೆ ಅಂತ ಅವ್ನ ಬ್ರೈನ್ ಹೇಳ್ತದೆ. ಲೆಟ್ ಅಸ್ ಸಿ ಅವನ ಕೈನಲ್ಲಿ ಟ್ರೀ ಇದೆನೋ ಇಲ್ವೋ. ವಿವೇಕಾನಂದ ಅವ್ರು ಹೇಳೋದು ಸರಿನೋ ಅಥವಾ ತಪ್ಪು ನೋಡೋಣಂತೆ. ಟ್ರೀ, ಟ್ರೀ, ಪರ್ಫೆಕ್ಟ್ ಆನ್ಸರ್, ವೆರಿ ಗುಡ್. Page number 79. Electroresistivity box. Conductors: silver, copper, aluminium, tungsten, nickel, iron, chromium, mercury and manganese. Tell me the resistivity of these. into 10 to the power of minus 8, 1.62 into 10 to the power of minus 8, 2.63 into 10 to the power of minus 8, 5.20 into 10 to the power of minus 8, 6.84 into 10 to the power of minus 8, 10.0 into 10 to the power of minus 8, 12.9 into 10 to the power of minus 8, 1.84 into 10 to the power of minus 6. What's the word? Adam's apple, sir. Oh, Adam's apple. ಯಾರ ಹತ್ರ? Kiran hatra, sir. ಕಿರಣ್. So actually this is a very interesting situation here. We could find that a boy has said an Adam's apple, and very far there is a boy called Kiran who is standing. Let Where us is see. He's very far. Almost 150 meters. Adam's apple is it comes from the paradise lost, right? Correct. Let us see who is Kiran. It's an ability of a student who can recollect a word from such a far distance. When you train your brain to this way, it can start acting and helping you identify. Who is Kiran? Who is Kiran here? Kiran? Kiran? What ಯಾವುದು? Adam's apple. Adam's apple. Oh, that's nice. Unbelievable, sir. This Unbelievable. is really nice. Adam's apple is the right answer. Got this. Okay. Third row, fifth line. 0 to 6. Exactly. Second row, eighth. 932. 932, exact answer. Fifth row, third one. 462. 462 exact. So fifth row, the last one. Sixth row, last one. 529. 529, perfect. So third row, sixth one. 794. 794, exactly. Congratulations. So this is what human brain is capable of. He has not by-hearted this, so he is doing with his sole concentration. So Vivekananda ಹೇಳ್ತಾರೆ education is nothing but concentration. If we have concentration, then brain can extract anything, any knowledge out of this universe.